ನಮಸ್ಕಾರ ಸ್ನೇಹಿತರೆ. ಕರ್ಮ ಅನ್ನೋದು ಬ್ಯಾಕ್ ಫೈರ್ ಆಗುತ್ತೆ. ಅದಕ್ಕೆ ಜ್ವಲಂತ ಉದಾಹರಣೆ ಈಗಿನ ಕೇಜ್ರಿವಾಲ್ ಪರಿಸ್ಥಿತಿ. ನಾನು ಆಮ್ ಆದ್ಮಿ ಅಂದ್ರೆ ಸಾಮಾನ್ಯ ವ್ಯಕ್ತಿ, ನಮ್ಮದು ಜನಸಾಮಾನ್ಯರ ಪಕ್ಷ. ಆಮ್ ಆದ್ಮಿ ಪಾರ್ಟಿ ಅಂತ ಹೆಸರಿಟ್ಕೊಂಡು ಭಾರಿ ಬಹುಮತದಿಂದ ಎರಡೆರಡು ಬಾರಿ ದಿಲ್ಲಿನಲ್ಲಿ ಸರ್ಕಾರ ಮಾಡಿದ್ರು ಕೇಜ್ರಿವಾಲ್. ನಂತರ ಪಂಜಾಬಲ್ಲೂ ಸಹ ಅಧಿಕಾರಕ್ಕೆ ಬರುವ ಮೂಲಕ ರಾಷ್ಟ್ರೀಯ ಪಕ್ಷವಾಗುವತ್ತ ಆಮ್ ಆದ್ಮಿ ಪಕ್ಷ ದಾಪುಗಾಲಿಟ್ಟಿತ್ತು. ಆದ್ರೆ ಅದರ ಸರ್ವನಾಶ ಹೆಂಗಾಯ್ತು ನೋಡಿ. ಯಾಕಂದ್ರೆ ತೋರಿಸಿದ್ರು ಇವರು, ನಮ್ದು ಆಮ್ ಆದ್ಮಿ ಪಕ್ಷ ಅಲ್ಲ, ನಾವು ಆಮ್ ಆದ್ಮಿಗಳಲ್ಲ, ಸಾಮಾನ್ಯ ವ್ಯಕ್ತಿಗಳಲ್ಲ, ಖಾಸ್ ಆದ್ಮಿ, ಅಸಾಮಾನ್ಯ ವ್ಯಕ್ತಿಗಳು, ತೀರಾ ಖಾಸಗಿ ಪಕ್ಷ ನಮ್ದು ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಬಂದ್ರು ಅರವಿಂದ್ ಕೇಜ್ರಿವಾಲ್ ಮತ್ತವರ ಆಮ್ ಆದ್ಮಿ ಪಕ್ಷ. ಯಾಕಂದ್ರೆ ಈ ವ್ಯಕ್ತಿ ಅಧಿಕಾರಕ್ಕೆ ಬರೋಕು ಮುಂಚೆ ಹವಾಯಿ ಚಪ್ಪಲಿ ಹಾಕೊಂಡು, ಡಬಲ್ ಸೈಜ್ ಶರ್ಟ್ ಹಾಕೊಂಡು, 10 ರೂಪಾಯಿ ಬೆಲೆ ಬಾಳೋ ರೆನಾಲ್ಡ್ಸ್ ಪೆನ್ ನ ಸಂಕೇತವಾಗಿ ಇಟ್ಕೊಂಡು ಬೇಕಂತ ಶರ್ಟ್ ಬಟನ್ ನ ಹಿಂದೆ ಮುಂದೆ ಮಾಡಿ ಹಾಕಿ ಸಾಮಾನ್ಯ ಆಟೋದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಅಧಿಕಾರ ಸ್ವೀಕಾರ ಮಾಡಿದ್ರು ದಿಲ್ಲಿನಲ್ಲಿ. ಆದ್ರೆ ಈ ವ್ಯಕ್ತಿ ಇದ್ದಿದ್ದಾದ್ರೂ ಎಲ್ಲಿ? ಕೋಟ್ಯಂತರ ಬೆಲೆ ಬಾಳುವ ಶೀಶ್ ಮಹಲ್ ನಂತಹ ಅರಮನೆಯಲ್ಲಿ. ಇಂತಹ ಅಕ್ರಮಗಳನ್ನ ಮಾಡಿದ ಕೇಜ್ರಿವಾಲ್ ಪರಿಸ್ಥಿತಿ ಈಗ ಅಧೋಗತಿಗೆ ಹೋಗ್ಬಿಟ್ಟಿದೆ. 10 ಅಲ್ಲ 20 ಅಲ್ಲ, ಒಟ್ಟು 63 ಆಮ್ ಆದ್ಮಿ ಪಕ್ಷದ ಪಂಜಾಬ್ನ MLA ಗಳು ಗೋಡೆ ಹಾರೋದಕ್ಕೆ ರೆಡಿಯಾಗಿ ಕೂತಿರೋದು, ಬಿಜೆಪಿ ಪಕ್ಷ ಸೇರೋದಕ್ಕೆ ರಾತ್ರಿ ರೆಡಿಯಾಗಿದ್ದಾರೆ. ಅಂದ್ರೆ ಭಗವಂತ್ ಮಾನ್ರ ಪಂಜಾಬ್ ಸರ್ಕಾರಕ್ಕೆ ದೊಡ್ಡ ಶಾಕ್. ರಾತ್ರಿ ಪಂಜಾಬ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಒಂದ್ ವೇಳೆ ಹಾಗಾದ್ರೆ ಪಂಜಾಬ್ ಅಲ್ಲಿ ಬಿಜೆಪಿ ಸರ್ಕಾರ ಬರುತ್ತಾ? ಯಾಕಂದ್ರೆ 2/3 ಆಫ್ ಮೆಜಾರಿಟಿ, 3/2 ಶಾಸಕರಾಗಿರ್ಬೋದು ಅಥವಾ MP ಗಳಾಗಿರ್ಬೋದು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋದ್ರೆ ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಈಗಾಗ್ಲೇ ದಿಲ್ಲಿನಲ್ಲಂತೂ ಅರವಿಂದ್ ಕೇಜ್ರಿವಾಲ್ ಅಧಿಕಾರ ಕಳ್ಕೊಂಡಿದ್ದಾರೆ. ಪಂಜಾಬ್ ನಿಂದ ಬರ್ತಕ್ಕಂತಹ 10 ಜನ ಸಂಸದರಲ್ಲಿ 7 ಜನ ಸಂಸದರು ಈಗ ಆಲ್ರೆಡಿ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾತ್ರಿ ಪಾಳಿ ಬದಲಾಯಿಸಿ ಬಿಜೆಪಿ ಪಕ್ಷ ಸೇರಿದ್ದಾರೆ. ಅಂದ್ರೆ 3/2 ಸಂಸದರು ಆ ಬಿಟ್ಟು ಬಿಜೆಪಿ ಸೇರಿ ಆಯ್ತು. ಇವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಇವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಅಗತ್ಯನೂ ಇಲ್ಲ. ಇಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಮೇಲೆ ಸಾಲು ಕೇಸ್ಗಳಿದಾವೆ. ದೊಡ್ಡ ಭ್ರಷ್ಟಾಚಾರಿಯಾಗಿ ಹೊರಹೊಮ್ಮಿದ್ದಾರೆ ಕೇಜ್ರಿವಾಲ್. ಯಾವುದೇ ಕ್ಷಣದಲ್ಲಿ ಮತ್ತೆ ಇಡಿ, CBI, NIA ದಾಳಿಯಾಗಿ ಜೈಲ್ ಸೇರಬಹುದು. ದಿಲ್ಲಿಯಿಂದ ಪರಾರಿಯಾಗಿ ಪಂಜಾಬ್ ನಲ್ಲಿ ಜಾಂಡಾ ಹೂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ತಾನು ದೊಡ್ಡ ಇಮಾನ್ದಾರ್, ಪ್ರಾಮಾಣಿಕ, ಹೀಗೆ ತನಗೆ ತಾನೇ ಹೊಗಳಿಕೊಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಕಡೆಗೆ ದೊಡ್ಡ ಭ್ರಷ್ಟಾಚಾರಿ, ಬ್ರಹ್ಮಾಂಡ ಭ್ರಷ್ಟಾಚಾರಿ ಅನ್ನೋದು ಸಾಬೀತಾಗೋಗ್ಬಿಟ್ಟಿದೆ. ಪಕ್ಷ ಬದಲಾಯಿಸುವ ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿಗೆ ಬರುವ MLA ಗಳ ಸಂಖ್ಯೆ ಮುಂದೆ ಜಾಸ್ತಿ ಆಗಿದ್ದೇ ಆದ್ರೆ ಈಗಿನ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸಹ ಪಾಳಿ ಬದಲಾಯಿಸಿ ಬಿಜೆಪಿ ಸೇರಿದ್ರು ಯಾವುದೇ ಅನುಮಾನಗಳಿಲ್ಲ. 2024ರ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಮೋದಿಗಾದ ಸ್ವಲ್ಪ ಹಿನ್ನಡೆಯನ್ನೇ ಇಟ್ಕೊಂಡು ಕೇಜ್ರಿವಾಲ್ ಏನ್ ಹೇಳಿದ್ರು, ನನಗೆ ತಿಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ರಾಜಕೀಯ ಇತಿಮಿತಿನಲ್ಲಿ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. 2026ನೇ ಇಸ್ವಿಯನ್ನ ಮೋದಿ ಪ್ರಧಾನಿಯಾಗಿ ಕಂಪ್ಲೀಟ್ ಮಾಡೋದಿಲ್ಲ. ಮೋದಿ ಮತ್ತು ಅಮಿತ್ ಶಾ ರಾಜಕಾರಣದಿಂದ ದಿಲ್ಲಿಯಿಂದ ಓಡಿ ಹೋಗ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಈಗ ಪರಿಸ್ಥಿತಿ ಏನಾಗಿದೆ? ಉಲ್ಟಾ ಅರವಿಂದ್ ಕೇಜ್ರಿವಾಲ್ ತನ್ನ ಪಕ್ಷವನ್ನು ಉಳಿಸಿಕೊಳ್ಳಬೇಕಾದ ನಿರ್ಣಾಯಕ ಕಾಲಘಟ್ಟಕ್ಕೆ ಬಂದು ತಲುಪಿದ್ದಾರೆ. ಪಂಜಾಬ್ ಅಲ್ಲೂ ಅಸ್ತಿತ್ವ ಕಳೆದುಕೊಳ್ಳುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ನೋಡ್ತಾ ಇರಿ, ಮುಂದೊಮ್ಮೆ ಈ ಆಮ್ ಆದ್ಮಿ ಪಕ್ಷದಲ್ಲಿ ಉಳಿಯೋರು ಕೇಜ್ರಿವಾಲ್ ಮತ್ತು ಆತನ ಹೆಂಡತಿ ಸುನೀತಾ ಕೇಜ್ರಿವಾಲ್ ಮಾತ್ರ. ಯಾಕಂದ್ರೆ ರಾಘವ್ ಚಡ್ಡಾ ಶಪಥ ಮಾಡಿದಂತಿದೆ, ಕೇಜ್ರಿವಾಲ್ ನನಗೆ ಮಾಡಿರ್ತಕ್ಕಂತ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ತೇನೆ ಅಂತ. ನಾನು ಈಗಾಗಲೇ ಹೇಳಿದಾಗೆ 63 MLA ಗಳು ರಾಘವ್ ಚಡ್ಡಾರ ಸಂಪರ್ಕದಲ್ಲಿದ್ದಾರೆ. ಇವರೆಲ್ಲ ಪಂಜಾಬ್ನ ಆಪ್ MLA ಗಳು. ನೆನಪಿರ್ಲಿ, ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿದ್ದೆ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಟೇಲ್ ಅನ್ನುವ ಇಬ್ಬರು ರಾಜಕೀಯ ಚಾಣಕ್ಷರಿಂದ. ಇವರ ಸಂಘಟನೆಯಿಂದನೇ ಪಂಜಾಬ್ ಅಲ್ಲಿ ಆಪ್ ಗೆದ್ದಿತ್ತು. ಅಂತಹ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಟೇಲ್ರನ್ನೇ ಕೇಜ್ರಿವಾಲ್ ದೂರ ಇಟ್ರು. ಯಾಕಂದ್ರೆ ಕಳೆದ ಬಾರಿ ಪಂಜಾಬ್ ಅಲ್ಲಿ 60% ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಈ ರಾಘವ್ ಚಡ್ಡಾ. ಉಳಿದಿರ್ತಕ್ಕಂತಹ ಒಂದು 40% ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಸಂದೀಪ್ ಪಟೇಲ್. ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಟೇಲ್ಗೆ ಈ ಮುನ್ಸೂಚನೆ ಇತ್ತು ಅನ್ಸುತ್ತೆ. ತಮ್ಮವರಿಗೆ ಸಾಕಷ್ಟು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಈಗ ಅವರೆಲ್ಲ ಈ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಟೇಲ್ ಬೆನ್ನಿಗೆ ನಿಂತಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, 4ನೇ ತಾರೀಕು ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಅದರ ನಂತರ ಭಾರತದ ಇಬ್ಬರು ರಾಜಕಾರಣಿಗಳಿಗೆ ತಮ್ಮ ರಾಜಕೀಯ ಜೀವನದ ಹೀನ ಪರಿಸ್ಥಿತಿ ಬರ್ತಾ ಇದೆ. ಆ ಇಬ್ಬರು ಬೇರೆ ಯಾರು ಅಲ್ಲ, ಒಂದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಇನ್ನೊಬ್ರು ದಿಲ್ಲಿಯ ಅರವಿಂದ್ ಕೇಜ್ರಿವಾಲ್. ಯಾಕಂದ್ರೆ ಅದಕ್ಕೆ ಕಾರಣಗಳು ಇದಾವೆ. ಅಹಂಕಾರ, ಹಮ್ಮು ಬಿಮ್ಮು. ಇದೇ ಕೇಜ್ರಿವಾಲ್ ಏನ್ ಹೇಳ್ತಾ ಇದ್ರು ದಿಲ್ಲಿ ಎಲೆಕ್ಷನ್ಗೂ ಮುಂಚೆ, ಮೋದಿಜಿ
ಈ ಜನ್ಮದಲ್ಲಿ ನೀವು ನನ್ನನ್ನ ದಿಲ್ಲಿನಲ್ಲಿ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಜನ್ಮ ಎತ್ತಿ ಬರ್ಬೇಕು. ಏನಾಯ್ತು, ನವದಿಲ್ಲಿನಲ್ಲಿ ಭರ್ಜರಿ ಬಹುಮತದಿಂದ ಬಿಜೆಪಿ ಸರ್ಕಾರ ಮಾಡ್ತು. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಹೀನಾಯವಾಗಿ ಸೋತು ಮನೆ ಸೇರಿದ್ರು. ಈ ರೀತಿ ನಾನೇ ನನ್ನದೇ ಅಂತಕ್ಕಂತಹ ಅಹಂಕಾರದಿಂದ ಕೇಜ್ರಿವಾಲ್ ಸೋತು ಮನೆ ಸೇರುವಂತಹ ಪರಿಸ್ಥಿತಿ ಬಂತು. ಕೇವಲ 2 ರಾಜ್ಯದಲ್ಲಿ ಅಧಿಕಾರ ಹಿಡಿದ ಮಾತ್ರಕ್ಕೆ ನಶೆಯನ್ನ ನೆತ್ತಿಗೇರಿಸಿಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್. ಇನ್ನ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ರಾಜಕೀಯವಾಗಿ ಕೇಜ್ರಿವಾಲ್ ಅವ್ರನ್ನ ಅಣಿಯೋದಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತು. ಸಮಯ ಸಂದರ್ಭಕ್ಕಾಗಿ ಕಾಯ್ತು, ಬಾರಿಸಿ ಮಲಗಿಸಿದ ಈಗ ಕೇಜ್ರಿಯನ್ನ ಮೇಲೇಳದಂತೆ. ಯಾಕಂದ್ರೆ ಈ ವ್ಯಕ್ತಿ ರಾತ್ರೋರಾತ್ರಿ ಸಿಕ್ಕಂತಹ ಸಕ್ಸಸ್ ನ ತಲೆಗೇರಿಸಿಕೊಂಡು ಹೋದಲ್ಲಿ ಬಂದಲ್ಲಿ ಮೋದಿ ಮೇಲೆ ವೈಯಕ್ತಿಕ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದ. ಇನ್ನು 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ನೀರು ಕುಡಿಸದೇ ಇರುತ್ತಾ? ಮತ್ತೆ ಹೇಳ್ತೀನಿ ನಾನು, ಅಂತ್ಯದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಕೇಜ್ರಿ ಮತ್ತು ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಮಾತ್ರ ಉಳಿಯೋದು. ಆಮ್ ಆದ್ಮಿ ಪಕ್ಷ ಆರೋಪ ಮಾಡೋದೇನು, ಇಡಿ ಸಿಬಿಐ ತೋರಿಸಿ ಬಿಜೆಪಿ ತನ್ನ ಸಂಸದರನ್ನ ಪಕ್ಷಕ್ಕೆ ಸೆಳಿತಾ ಇದೆ. ಆಮ್ ಆದ್ಮಿ ಪಕ್ಷದ ಸ್ವಾತಿ ಮಾಲಿವಾಲ್ ಮೇಲೆ ಯಾವ ಸಿಬಿಐ ಇಡಿ ದಾಳಿಯಾಗಿತ್ತು? ರಾಘವ್ ಚಡ್ಡಾ ಮೇಲೆ ಯಾವ ಇಡಿ ದಾಳಿಯಾಗಿತ್ತು? ಹರ್ಭಜನ್ ಸಿಂಗ್ ಮೇಲೆ ಯಾವ ಇಡಿ ದಾಳಿಯಾಗಿತ್ತು? ಅವರೆಲ್ಲ ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿ ಬಂದ್ರಲ್ಲ. ಅಂದ್ರೆ ಈ ವ್ಯಕ್ತಿ ತನ್ನ ತಪ್ಪುಗಳನ್ನ, ಲೂಪ್ ಹೋಲ್ಗಳನ್ನ ಮುಚ್ಕೊಳ್ಳೋದಿಕ್ಕೆ ಇಡಿ ಸಿಬಿಐ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಇವರೆಲ್ಲ ಪಕ್ಷ ಬಿಡೋದಕ್ಕೆ ಕಾರಣ ಅರವಿಂದ್ ಕೇಜ್ರಿವಾಲೇ. ಯಾಕಂದ್ರೆ ಈ ವ್ಯಕ್ತಿಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು. ತನ್ನ ಸುತ್ತಮುತ್ತ ಇದ್ದವರಿಗೆ ಅಧಿಕಾರ ಕೊಡೋದಕ್ಕೆ ಶುರು ಮಾಡಿದ್ರು. ಹೆಚ್ಚು ಕಡಿಮೆ ಕುಟುಂಬದ ಪಾರ್ಟಿ ಆಗೋಯ್ತು ಆಮ್ ಆದ್ಮಿ ಪಕ್ಷ. ಸಹಜವಾಗಿ ಹಿಂದೆ ಆಮ್ ಆದ್ಮಿ ಪಕ್ಷಕ್ಕೆ ದುಡಿದವರೆಲ್ಲ ಈಗ ಕೈ ಕೊಡ್ತಾ ಇದ್ದಾರೆ. ಅವರಿಗೂ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ. ಇದೇ ಪಕ್ಷದಲ್ಲಿ ನಾವಿದ್ರೆ ಮುಂದೆ ನಮ್ಗೆ ಟಿಕೆಟ್ ಸಿಗೋದು ಡೌಟ್. ಸಹಜವಾಗಿ ತಮ್ಮ ರಾಜಕೀಯ ಪುನರುತ್ಥಾನಕ್ಕಾಗಿ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಕೇಜ್ರಿವಾಲ್ ಗುಜರಾತ್ ಹೋಗಿ ಮೋದಿಗೆ ಸಡ್ಡೊಡೆಯುವ ಪ್ರಯತ್ನ ಮಾಡಿದ್ರು. ಅಲ್ಲಿಗೋಗಿ ಕಿತ್ತೊಗಿರಿ ಬಿಜೆಪಿಯನ್ನ, ಕಿತ್ತೊಗಿರಿ ಮೋದಿಯನ್ನ. ಆದ್ರೆ ಇದೇ ವ್ಯಕ್ತಿ ಸ್ಥಾಪನೆ ಮಾಡಿದ್ದ ದಿಲ್ಲಿ ಮತ್ತು ಪಂಜಾಬ್ನ ಅವರದ್ದೇ ಪಕ್ಷದ ಪರಿಸ್ಥಿತಿ ಏನಾಗಿದೆ ನೋಡಿ. ಇಂಥವರು ಗುಜರಾತ್ ಅಲ್ಲಿ ಮೋದಿಯನ್ನ ಕಿತ್ತೊಗಿತಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ದಶಕಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗಿಲ್ಲ. ಇನ್ನು ಸ್ವಾಯತ್ತಾಸಕ್ತಿ, ಐಷಾರಾಮಿ ಜೀವನ ಮಾಡುವ ಕೇಜ್ರಿವಾಲ್ ರಿಂದ ಮೋದಿಯನ್ನ ಗುಜರಾತ್ ಇಂದ ಕಿತ್ತೊಗೆಯೋದಕ್ಕೆ ಸಾಧ್ಯನಾ? ಯಾರೆಲ್ಲ ವಂಶವಾದಿ, ಕುಟುಂಬವಾದಿ ರಾಜಕಾರಣ ಮಾಡಿದರೆ ಅವರ ಪರಿಸ್ಥಿತಿ ಏನಾಗಿದೆ ನೋಡಿ. ಅಖಿಲೇಶ್ ಯಾದವ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಅಧಿಕಾರ ಕಳ್ಕೊಳ್ತು. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ 3 ಬಾರಿ ಹೀನಾಯವಾಗಿ ಸೋತು ಸುಣ್ಣಾಗಿದೆ ಸೆಂಟ್ರಲ್ ಅಲ್ಲಿ. ಡಿಎಂಕೆ ಈ ಬಾರಿ ಮನೆಗೆ ಹೋಗ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ದಶಕಗಳಿಂದ ಅಧಿಕಾರ ಇಲ್ಲ. ಅಂದ್ರೆ ಇವರೆಲ್ಲ ಪಕ್ಷನೇ ನಾನು, ನಾನೇ ಪಕ್ಷ, ಈ ರೀತಿಯ ಧೋರಣೆ ಹೊಂದಿದ್ದವರು. ಹಮ್ಮು ಮಾಡಿ ಬ್ರಹ್ಮ ಕೆಟ್ಟ, ಹಮ್ಮು ಬಿಮ್ಮು ಇರಬಾರ್ದು. ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಏರಿದ್ರು ತನ್ನ ಬೇರುಗಳು ನೆಲದಲ್ಲಿರೋದನ್ನ ಮರಿಬಾರ್ದು. ಅದನ್ನ ಮರ್ತಿದ್ದಕ್ಕೆ ಕೇಜ್ರಿವಾಲ್ಗೆ ದಿಲ್ಲಿ ಮತ್ತು ಪಂಜಾಬ್ ಅಲ್ಲಿ ಹೀನಾಯ ಪರಿಸ್ಥಿತಿ ಬಂದೊದಗಿದೆ. ರಾಘವ್ ಚಡ್ಡಾ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಇದಿನ್ನು ಪಿಕ್ಚರ್ ಶುರುವಾತು, ಪಿಕ್ಚರ್ ಬಹುತ್ ಬಾಕಿ ಹೇ. ಅಂದ್ರೆ ಭಗವಂತ್ ಮಾನ್ ಸರ್ಕಾರನ ಪಂಜಾಬ್ ಇಂದ ಕಿತ್ತೊಗೆಯೋದಿಕ್ಕೆ ರಾಘವ್ ಚಡ್ಡಾ ಮಿತ್ರ ಮಂಡಳಿ ಡಿಸೈಡ್ ಮಾಡಿ ಆಗಿದೆಯಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.